ಮೂರನೇ ಮದುವೆಗೆ ಸಜ್ಜಾದರು ರಾಧಿಕಾ ಕುಮಾರಸ್ವಾಮಿ. ಸೊ ಇದನ್ನ ಕೇಳಿದ ಒಂದು ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ರಾಧಿಕಾ ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು 2 ಮದುವೆಗಳು ಕಂಪ್ಲೀಟ್ ಆಗಿಬಿಟ್ಟು ಸೊ 2ನೇ ಮದುವೆ ಕುಮಾರಸ್ವಾಮಿ ಅವರ ಜೊತೆ ಆಗಿದೆ. ಈಗಾಗಲೇ ವಿಚ್ಛೇದನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಸೊ ಇನ್ನು ಜೀವನಾಂಶವನ್ನು ಕೂಡ ಒಂದು ಕುಮಾರಸ್ವಾಮಿ ಅವರಿಂದ ಇಂದಿಗೂ ಕೂಡ ಪಡೆಯುತ್ತಿದ್ದಾರೆ. ಸೊ ಈಗ ಒಂದು 3ನೇ ಮದುವೆ ಆಗೋಕ್ಕೆ ಸಜ್ಜಾಗಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದರೆ ರಾಧಿಕಾ ಕುಮಾರಸ್ವಾಮಿ ಅವರು ಮೊಟ್ಟ ಮೊದಲನೇದಾಗಿ 1ನೇ ಮದುವೆನ ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಆಗಿದ್ದರು. ಸೊ ಆ ಬಿಸ್ನೆಸ್ ಮ್ಯಾನ್ ಅವರು ಒಂದು ಹಾರ್ಟ್ ಅಟ್ಯಾಕ್ನಿಂದ ಒಂದು ಸಾವನ್ನಪ್ತಾರೆ. ಅದಾದ ನಂತರ ಒಂದು ಇವರು ಕುಮಾರಸ್ವಾಮಿ ಅವರೊಂದಿಗೆ ಒಂದು ಸ್ನೇಹವಿದೆ, ಸಂಬಂಧವಿದೆ ಅಂತಕ್ಕಂಥದ್ದನ್ನು ಸ್ಟಾರ್ಟ್ ಮಾಡಿ ನಮಗೆ ಒಬ್ಬ ಮಗಳಿದ್ದಾಳೆ ಅನ್ನೋದನ್ನು ಹೊರತರ್ತಾರೆ. ಸೊ ಅವಾಗ ಇವರಿಬ್ಬರಿಗೂ ಕೂಡ ಮದುವೆ ಆಗುತ್ತೆ. ಸೊ ಇದನ್ನೆಲ್ಲ ನಿಮಗೂ ಕೂಡ ಗೊತ್ತೇ ಇದೆ. ಮೊಟ್ಟ ಮೊದಲನೇದಾಗಿ ರಾಧಿಕಾ ಕುಮಾರಸ್ವಾಮಿ ಅವರು ಒಂದು 3ನೇ ಮದುವೆ ಆಗೋಕ್ಕೆ ಸಜ್ಜಾಗಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನೇನು ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದರೆ ರಾಧಿಕಾ ಕುಮಾರಸ್ವಾಮಿ ಅವರು ತುಂಬ ಒಂದು ಪಾಪ್ಯುಲರ್ ಆಗಿದ್ದರು ಅಂದಿನ ಕಾಲದಲ್ಲಿ. ಸೊ ಅಣ್ಣ ತಂಗಿ ಆಗಿರ್ಬೋದು, ಸೊ ಹಲವಾರು ಸಿನಿಮಾಗಳನ್ನು ಒಂದು ಶಿವರಾಜ್ ಕುಮಾರ್ ಅವರೊಂದಿಗೆ ಮಾಡಿ ತುಂಬ ಅಂದರೆ ತುಂಬಾ ಫೇಮಸ್ ಆಗಿದ್ದರು. ಒಂದು ಕರ್ನಾಟಕದಲ್ಲಿ ನಂಬರ್ 1 ಹೀರೋಯಿನ್ ಆಗಿದ್ದರು ಸೊ ಅಂದಿನ ಕಾಲದಲ್ಲಿ. ಸೊ ಅಷ್ಟೊಂದು ಒಂದು ಫೇಮಸ್ ಆಗಿದ್ದಂಥ ರಾಧಿಕಾ ಕುಮಾರಸ್ವಾಮಿ ಇದ್ದಕ್ಕಿದ್ದ ಹಾಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆಯನ್ನು ಆಗ್ತಾರೆ. ಸೊ ಆ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆ ಆದ ತಕ್ಷಣ ಕೆಲವೊಂದಿಷ್ಟು ಫಿಲ್ಮ್ ಕಡೆಗಿನ ಗಮನವನ್ನು ಕಡಿಮೆ ಮಾಡ್ತಾರೆ. ಸೊ ಆಮೇಲೆ ಆ ಒಂದು ಬಿಸ್ನೆಸ್ ಮ್ಯಾನ್ ಅವರು ಮರಣವನ್ನು ಹೊಂದಿದಾಗ ಮತ್ತೆ ಒಂದು ಫಿಲ್ಮ್ ಕಡೆಗೆ ಆಸಕ್ತಿಯನ್ನು ತೋರಿಸ್ಬಿಟ್ಟು ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಮತ್ತೆ ಫಿಲ್ಮ್ ನಡೆಗೆ ಬರ್ತಾರೆ. ಸೊ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮಿಂಚೋಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬ ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿದ ನೆಟ್ಟಿಗರು ಸೊ ನೀವು ಇಲ್ಲದೆ ಒಂದು ಕನ್ನಡ ಇಂಡಸ್ಟ್ರಿ ತುಂಬಾ ಬೋರ್ ಆಗ್ತಾ ಇದೆ ಸೊ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಆದ ನಂತರ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಕೆಲವೊಂದಿಷ್ಟು ದಿನಗಳ ಕಾಲ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿ ಮತ್ತೆ ಹೆಸರನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಒಂದು ಕನ್ನಡ ಇಂಡಸ್ಟ್ರಿಯಿಂದ ನಾಪತ್ತೆ ಆಗಿಬಿಡ್ತಾರೆ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು. ಒಂದು ನಾಪತ್ತೆ ಆದ ನಂತರ ಒಂದು ಕೆಲವೊಂದಿಷ್ಟು ದಿನಗಳ ಕಾಲ ಬಂದ್ಬಿಟ್ಟು ಹೇಳ್ಬಿಡ್ತಾರೆ, ನಾನು ಕುಮಾರಸ್ವಾಮಿ ಅವರು ಮದುವೆ ಆಗಿದ್ದೇವೆ, ಸೊ ನಮ್ಮ ಇಬ್ಬರಿಗೂ ಕೂಡ ಒಬ್ಬ ಮಗಳಿದ್ದಾಳೆ ಅನ್ನೋ ಶಾಕಿಂಗ್ ನ್ಯೂಸನ್ನು ಹೊರಗೆ ಒಂದು ತಂದಿಟ್ಬಿಡ್ತಾರೆ. ಸೊ ಇದನ್ನೇ ಕೇಳಿದ ಒಂದು ಕರ್ನಾಟಕದ ಜನತೆ ಬೆಚ್ಚಿ ಬೀಳುತ್ತೆ. ಸೊ ಇದಾದ ನಂತರ ಒಂದು ನಮಗೂ ಅವ್ರಿಗೂ ಸಂಬಂಧವಿದೆ ಅಂತಕ್ಕಂಥ ಮಾತನ್ನು ಕುಮಾರಸ್ವಾಮಿ ಅವರು ಕೂಡ ಒಪ್ಕೊಳ್ತಾರೆ. ಸೊ ಅದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಇದ್ಬಿಟ್ಟು ಆಮೇಲೆ ಏನಾಗುತ್ತೆ ಅಪ್ಪ ಅಂತಂದರೆ ಒಂದು ಡಿವೋರ್ಸನ್ನು ಪಡಿತಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಸೊ ಡಿವೋರ್ಸನ್ನು ಪಡೆದುಬಿಟ್ಟು ಸೊ ಒಂದು ಜೀವನಾಂಶವನ್ನು ಇಂದಿಗೂ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಈಗಲೂ ಕೂಡ ಒಬ್ಬ ಮಗಳಿದ್ದಾಳೆ. ಸೊ ಅದು ಕುಮಾರಸ್ವಾಮಿ ಅವ್ರಿಗೂ ಕೂಡ ಈಗ ಒಬ್ಬಳು ಮಗಳಿದ್ದಾಳೆ. ಸೊ ಅವಳನ್ನ ಚೆನ್ನಾಗಿ ಸಾಕ್ತಾ ಇಂದಿಗೂ ಕೂಡ ಬೆಳೀತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ 3ನೇ ಮದುವೆಯನ್ನು ಆಗ್ತಿದ್ದಾರೆ ಅಂತೆ ಕೆಲವೊಂದಿಷ್ಟು ಸುದ್ದಿಗಳು ಹರಡ್ತಾ ಇವೆ. ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಇತ್ತೀಚೆಗಷ್ಟೇ ಮತ್ತೆ ಒಂದು ಮೂವಿಗಳಲ್ಲಿ ಸಕ್ರಿಯರಾಗ್ತಾ ಇದ್ದಾರೆ. ಸೊ ಒಂದು 3ನೇ ಮದುವೆಯನ್ನು ಆಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾ ಕೇಳಿ ಬರ್ತಾ ಇವೆ. ಆದರೆ ಇಲ್ಲಿ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ, ನಾನು ಯಾವುದೇ 3ನೇ ಮದುವೆಯನ್ನು ಆಗೋದಿಲ್ಲ, ನನ್ನ ಕೊನೆಯ ಪತಿ ಅದಂದರೆ ಅದು ಕುಮಾರಸ್ವಾಮಿ ಅವರು ಮಾತ್ರ. ಸೊ ಅವರ ಒಂದು ಮಡದಿಯಾಗಿ ನಾನು ಕೊನೆಯವರೆಗೂ ಇರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ 3ನೇ ಮದುವೆಗೆ ತಯಾರಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಇಲ್ಲಿ ಅಫಿಷಿಯಲ್ ಆಗಿ ಮಾಹಿತಿ ಸಿಕ್ಕಿಲ್ಲ. ಸೊ ಒಂದು ಮಾಹಿತಿ ಸಿಕ್ಕಾದ ನಂತರ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ರಾಧಿಕಾ ಕುಮಾರಸ್ವಾಮಿ ಅವರ ನಿರ್ಧಾರದ ಬಗ್ಗೆ ನಿಮ್ಗೆ ಅನ್ನಿಸ್ತೆ ಅಂದ್ರೆ ಕಮೆಂಟ್ ಮಾಡಿ. ಇವರೊಂದು 3ನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೆ ಅಂದ್ರೆ ಕೂಡ ಕಮೆಂಟ್ ಮಾಡಿ.